ಯುಕೆ ಮೀಡಿಯಾಗೆ ಸ್ವಾಗತ. ನಾನು ಜಗದೀಶ್. ಕರ್ನಾಟಕ ಬಂದ್ ಬಂದ್ ಬಂದ್. ಹೌದು, 2-3 ದಿವಸದಿಂದ ಕರ್ನಾಟಕ ಬಂದ್ ಬಂದ್ ಎಂಬ ಕೂಗು ಕೇಳಿ ಬರ್ತಾನೆ ಇದೆ. ಕಾವೇರಿ ಹೋರಾಟದ ಕಿಚ್ಚು ಈಗ ಎಲ್ಲರನ್ನ ಕೇಳ್ತಾ ಇದೆ. ಯಾಕಂತಂದ್ರೆ ಕಾವೇರಿ ಹೋರಾಟ ತೀವ್ರವಾಗಿ ಗೊಳ್ತಿದ್ದಂತೆ ಈಗ ಕನ್ನಡ ಪರ ಹೋರಾಟಗಾರರು ಕೂಡ ಈಗ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಅಂದ್ರೆ ಈಗ ರಾಜ್ಯಾದ್ಯಂತ ಕಾವೇರಿ ಕಿಚ್ಚು ಕಾಡ್ಗಿಚ್ಚಿನಂತೆ ಹೊತ್ತಿಕೊಂಡಿದೆ. ಕರ್ನಾಟಕದಲ್ಲಿ ಮಳೆ ಇಲ್ಲದೆ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಹೀಗಿರುವಾಗಲೇ ಗಾಯದ ಬರೆ ಎಳೆದಂತೆ ತಮಿಳುನಾಡಿಗೆ ನೀರು ಬಿಡುವಂತೆ ರಾಜ್ಯಕ್ಕೆ ಸೂಚನೆ ನೀಡಿದ್ದು TWMA ಆದೇಶದಿಂದ ರೈತರು ಮತ್ತು ಕನ್ನಡ ಪರ ಸಂಘಟನೆಗಳು ರೊಚ್ಚಿಗೆದ್ದು ಆಕ್ರೋಶ ಹೊರಹಾಕಿವೆ. ಕಾವೇರಿ ಹೋರಾಟ ತೀವ್ರಗೊಳಿಸಲು ಕನ್ನಡ ಪರ ಹೋರಾಟಗಾರರು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಬಿಡಬಾರದೆಂದು ಒತ್ತಾಯಿಸಿ ಕನ್ನಡ ಪರ ಸಂಘಟನೆಗಳು, ರೈತ ಸಂಘ ಹಾಗೂ ಬಿಜೆಪಿ ಕಾರ್ಯಕರ್ತರು ನಗರದಲ್ಲಿ ಸಾಕಷ್ಟು ಹೋರಾಟವನ್ನ ನಡೆಸಿದರು. ಅಂದ್ರೆ ಈ ತಾರಕಕ್ಕೇರಿದಂತಹ ಹೋರಾಟದಲ್ಲಿ ಜಿಲ್ಲೆಯ ವಿವಿಧ ಭಾಗದಲ್ಲೂ ಕೂಡ ಪ್ರತಿಭಟನೆಗಳು ನಡೆದಿದ್ದು. ಕಾವೇರಿ ಹೋರಾಟ ಕಿಚ್ಚು ತಾರಕಕ್ಕೇರಿದಂತೆ ಮಂಡ್ಯ, ಮದ್ದೂರು, ಶ್ರೀರಂಗಪಟ್ಟಣ, ಪಾಂಡವಪುರದಲ್ಲಿ ಪ್ರತಿಭಟನಾಕಾರರು ಬೀದಿಗಿಳಿದು ಹೋರಾಟ ನಡೆಸಿದ್ದಾರೆ. ಕಾವೇರಿ ಅಂದ್ರೆ ಕಣಿವೆಯ ಎಲ್ಲಾ ಜಲಾಶಯಗಳು ನೀರಿಲ್ಲದೆ ಬರಿದಾಗುತ್ತಿವೆ. ಮಳೆ ಕೊರತೆಯಿಂದ ಜಲಾಶಯಗಳು ಭರ್ತಿಯಾಗಿಲ್ಲ. ಅಣೆಕಟ್ಟುಗಳಲ್ಲಿರುವ ನೀರು ಕುಡಿಯುವುದಕ್ಕೆ ಮಾತ್ರವಿದೆ. ಆದರೆ 15 ದಿನಗಳ ಕಾಲ 3500 ಕ್ಯೂಸೆಕ್ ನೀರು ಹರಿಸುವಂತೆ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಯಾವ ಮಾನದಂಡದ ಮೇಲೆ ಆಧರಿಸಿ ಶಿಫಾರಸು ಮಾಡಿದೆ ಅಂತ ಪ್ರಶ್ನಿಸ್ತಾ ಇದೆ. ಇನ್ನು ಕರವೇ ಕೂಡ ಹೋರಾಟ ನಡೆಸ್ತಾ ಇದೆ. ತಮಿಳುನಾಡಿಗೆ ನೀರು ಹರಿಸದಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಕೂಡ ಸಾಕಷ್ಟು ಹೋರಾಟದಲ್ಲಿ ತೊಡಗಿದ್ದಾರೆ. ಇನ್ನು ಕಾರ್ಯಕರ್ತರು ಕಲ್ಲುಗಳನ್ನ ಹೊತ್ತುಕೊಂಡರೆ, ಮಹಿಳೆಯರು ಬಿಂದಿಗೆಯನ್ನ ತಲೆ ಮೇಲೆ ಹೊತ್ತು ಒಣಗಿದ ಕಬ್ಬಿನ ಜೊಲ್ಲುಗಳನ್ನ ಪ್ರದರ್ಶಿಸಿ ಪ್ರತಿಭಟಿಸಿದರು. ಇನ್ನು ಕರ್ನಾಟಕ ಬಂದ್ ಯಾವಾಗ ಮಾಡ್ತಾರೆ ಗೊತ್ತಾ? ಕನ್ನಡ ಹೋರಾಟಗಾರರಾದಂತಹ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ವಿವಿಧ ಕನ್ನಡ ಪರ ಹಾಗೂ ರೈತ ಸಂಘಟನೆಗಳ ಮುಖಂಡರು ಚರ್ಚೆ ನಡೆಸಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ನಡೆಯಲಿರುವ ಸಭೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡ ಬಣ ಮತ್ತೆ ಪ್ರವೀಣ್ ಶೆಟ್ಟಿ ಬಣ, ಸಾರಾ ಗೋವಿಂದ್ ಸೇರಿದಂತೆ ವಿವಿಧ ಕನ್ನಡ ಪರ ಸಂಘಟನೆಗಳು ಹಾಗೂ ರೈತ ಸಂಘಟನೆಗಳ ನಾಯಕರು ಭಾಗವಹಿಸುತ್ತಾರೆ. ಸಭೆಯಲ್ಲಿ ಕಾವೇರಿ ನೀರನ್ನ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಹರಿಸಬಾರದು ಎಂಬ ಒತ್ತಾಯದೊಂದಿಗೆ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರುವ ಕುರಿತು ಚರ್ಚೆ ನಡೆಯುವ ಸಾಧ್ಯತೆ ಕೂಡ ಇರುವಂತದ್ದು. ಜೊತೆಗೆ ರಾಜ್ಯವ್ಯಾಪ್ತಿ ಕರ್ನಾಟಕ ಬಂದ್ಗೆ ಫಿಕ್ಸ್ ಎನ್ನಲಾಗ್ತಾ ಇದೆ. ಅಂದ್ರೆ ಈ ಸಭೆಯಲ್ಲಿ ಕರ್ನಾಟಕ ಬಂದ್ ಮಾಡಲು ಸಾಕಷ್ಟು ಹೋರಾಟಗಾರರು, ಸಾಕಷ್ಟು ಸಂಘಟನೆಗಳು ಎಲ್ಲರೂ ಕೂಡ ಕರ್ನಾಟಕ ಬಂದ್ಗೆ ಒಪ್ತಾರೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಹಾಗಾಗಿ ಕರ್ನಾಟಕ ಬಂದ್ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇರುವಂತದ್ದು. ಅಂದ್ರೆ ಈ ಬಂದನ್ನ ಆಗಸ್ಟ್ 12, 13ರಂದು ಕೂಡ ಕರ್ನಾಟಕ ಬಂದ್ ಮಾಡಲು ಪ್ಲಾನ್ ಅನ್ನ ರೂಪಿಸ್ತಾ ಇದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವಂತಹ ವಾಟಾಳ್ ನಾಗರಾಜ್, ಕಾವೇರಿ ವಿಚಾರದಲ್ಲಿ ರಾಜ್ಯದಲ್ಲಿ ಹಿತಾಸಕ್ತಿಯನ್ನ ಕಾಪಾಡಲು ಎಲ್ಲ ಕನ್ನಡ ಪರ ಸಂಘಟನೆಗಳು ಒಗ್ಗಟ್ಟಿನಿಂದ ಹೋರಾಟ ನಡೆಸಲಿದ್ದು, ಬಂದ್ ಕುರಿತು ಸಭೆಯಲ್ಲಿ ತೀರ್ಮಾನ ಪ್ರಕಟಿಸಲಾಗುವಂತ ಖಡಕ್ ಆಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ. ಯಾಕಂತಂದ್ರೆ ಕರ್ನಾಟಕದಲ್ಲೇ ನೋಡಬಹುದು ನೀವು ಯಾವ ತರದ ಬರಗಾಲ ಉಂಟಾಗಿದೆ ಈ ವರ್ಷ ಅಂತ. ರೈತರು ಬೆಳೆ ಎಲ್ಲ ನಾಶವಾಗ್ತಾ ಇದೆ, ಬರಗಾಲದ ಪರಿಸ್ಥಿತಿ ಉಂಟಾಗ್ತೆ ಅಂತ ಕರ್ನಾಟಕದ ರೈತರು ಇಲ್ಲಿ ಈ ಕರ್ನಾಟಕದ ರೈತರಿಗೆ ತೊಂದರೆ ಆಗ್ತಿದ್ರೆ, ಆದ್ರೆ ನಮ್ಮ ಸರ್ಕಾರ ತಮಿಳುನಾಡು ಸರ್ಕಾರಕ್ಕೆ ನೀರು ಬಿಡುವ ಯೋಚನೆಯನ್ನ ಮಾಡಿ ತಮಿಳುನಾಡು ಸರ್ಕಾರಕ್ಕೆ ನೀರು ಬಿಡ್ತಾ ಇದೆ. ನೋಡಿ ಎಂತಹ ಪರಿಸ್ಥಿತಿ ನಮ್ಮ ಕರ್ನಾಟಕದ ರೈತರದಾಗಿದೆ ಅಂತ. ನಾವೇ ಇಲ್ಲಿ ನೀರಿಲ್ಲ ಅಂತ ಬೊಬ್ಬೆ ಹೊಡಿತಾ ಇದ್ರೆ ಕರ್ನಾಟಕ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಅಂದ್ರೆ ಇಲ್ಲಿ ತಮಿಳುನಾಡು ಜನರಿಗೆ ನೀರ್ ಬಿಡಲು ಹೋಗ್ತಾ ಇದೆ. ಯಾವ ರೀತಿಯ ಯೋಚನೆ ಇರಬಹುದು ಇದು? ಏನು ಅಲ್ಲಿರುವಂತಹ TVK ವಿಜಯ್ ಅವರ ಸರ್ಕಾರ ಕಾಂಗ್ರೆಸ್ ಜೊತೆ ಮೈತ್ರಿ ಹೊಂದಿದ್ದರಿಂದ ಇಲ್ಲಿರುವಂತಹ DKC ಸರ್ಕಾರ ಅಲ್ಲಿರುವಂತಹ ಒಂದು TVK ಸರ್ಕಾರದ ಜೊತೆ ಸ್ವಲ್ಪ ಒಂದು ಮಾನವೀಯತೆಯನ್ನ ತೋರಿಸಿದೆಯಾ, ಅಥವಾ ಎಲ್ಲರೂ ನಮ್ಮವರೇ ಎನ್ನುವಂತಹ ಭಾವನೆಯಿಂದ ಆ ಸರ್ಕಾರಕ್ಕೆ ಇದು ಒಪ್ಕೊಂಡಿದ್ಯಾ, ಆ ಮಾತನ್ನ ಒಪ್ಕೊಂಡಿದ್ಯಾ? ಹಾಗಾಗಿ ನೀರನ್ನ ಬಿಟ್ಟಿರುವಂತಹ ವಿಚಾರ ಈಗ ಬೆಳಕಿಗೆ ಬಂದಿರುವಂತದ್ದು. ಹಾಗಾಗಿ ಕರ್ನಾಟಕದ ಸಾಕಷ್ಟು ಸಂಘಟನೆಗಳು ಈಗ ಕರ್ನಾಟಕ ಸರ್ಕಾರದ ವಿರುದ್ಧವಾಗಿ ನೀರು ಬಿಡದಂತೆ ಹೋರಾಟವನ್ನ ಮಾಡ್ತಾ ಇದೆ. ಈ ಹೋರಾಟ ಕರ್ನಾಟಕ ಬಂದ್ ಆಗುವವರೆಗೂ ಕೂಡ ಮುಂದುವರಿಯುತ್ತೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇವತ್ತು ಕೂಡ ರಸ್ತೆ ತಡೆ ಕೂಡ ಮಾಡಿರುವಂತದ್ದು ತಮಿಳುನಾಡಿಗೆ ನೀರು ಬಿಡಬಾರದೆಂಬ
ಕಾರಣದಿಂದ ಈಗ ಸಾಕಷ್ಟು ಹೋರಾಟಗಳನ್ನ ಈಗ ಎಲ್ಲ ಸಂಘಟನೆಗಳು ಕರ್ನಾಟಕ ಪರ ಹೋರಾಟಗಾರರು ಕೂಡ ಪ್ಲಾನ್ ಅನ್ನ ನಡೆಸಿರುವಂತದ್ದು. ಈ ಕುರಿತು ಮಾತನಾಡಿರುವಂತಹ ಕನ್ನಡ ಪರ ಹೋರಾಟಗಾರ ಪ್ರವೀಣ್ ಶೆಟ್ಟಿ, ಕರ್ನಾಟಕ ಬಂದ್ ಮಾಡಲಾಗ್ತಾ ಇದೆ, ನಾಳೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಸಭೆ ಆಗತ್ತೆ, ಸಭೆಯಲ್ಲಿ ಚರ್ಚೆ ಕೂಡ ಆಗತ್ತೆ ಅಂತ ಹೇಳಿರುವಂತ ಅವರು ರಾಜಕೀಯ ನಾಯಕರು ವಿಫಲವಾಗಿದ್ದಾರೆ ಅಂತ ಈಗ ನೇರವಾಗಿ ರಾಜಕೀಯ ನಾಯಕರ ವಿರುದ್ಧ ಕೆಂಡಕಾರಿರುವಂತದ್ದು. ಇನ್ನು ಮುಂದುವರೆದು ಮಾತನಾಡಿದಂತಹ ನಾಯಕರು, ನಮ್ಮ ರಾಜಕೀಯ ನಾಯಕರು ನೀರಿನ ಬಗ್ಗೆ ವಿವರಿಸುವಲ್ಲಿ ವಿಫಲರಾಗಿದ್ದಾರೆ. ಯಾವಾಗಲೂ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಎಂಬಂತೆ ಆಗಿದೆ. ಇದರ ವಿರುದ್ಧ ನಾವು ಧ್ವನಿ ಎತ್ತಬೇಕಿದೆ. ಇಂದು ಕೂಡ ರಾಮನಗರದಲ್ಲಿ ನಾವು ಪಂಜಿನ ಮೆರವಣಿಗೆ ಮಾಡಿದ್ದೇವೆ. ಕನ್ನಡ ಚಿತ್ರರಂಗದಲ್ಲೂ ಇದರ ಬಗ್ಗೆ ಚರ್ಚೆ ನಡೆದಿದೆ. ಅವರು ಕೂಡ ನಮ್ಮನ್ನ ಬೆಂಬಲಿಸ್ತಾರೆ ಅಂತ ಮಾತನ್ನ ಹೇಳಿರುವಂತದ್ದು. ಇನ್ನು ಈ ಮಾಹಿತಿ ಇಷ್ಟವಾಗಿದ್ರೆ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.